ಹಾಂ ನೋಡ್ತೀವಿ. ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಏನಕ್ಕೆ ಇಷ್ಟ ಆಗ್ತದೆ? ಗಿಲ್ಲಿ ನಮ್ಮೂರು, ನಮ್ಮ ಮಂಡ್ಯ ಹುಡುಗ ಗೆಲ್ಲಿ, ರೈತರ ಮಗ ಗೆಲ್ಲಿ ಅನ್ನೋದು ನಮ್ಮ ಆಸೆ. ಗಿಲ್ಲಿಯವ್ರಿಗೆ ಓಟ್ ಮಾಡಿದ್ರಾ? ಗಿಲ್ಲಿಗೆ ಓಟ್ ಮಾಡ್ತಾ ಇದೀವಿ ಮೇಡಮ್. ಓಕೆ, ಎಷ್ಟು ಸಪೋರ್ಟ್ ಇದೆ ನಿಮ್ಮ ಕಡೆ ಎಲ್ಲ? ನಮ್ಮ ಕಡೆ ಫುಲ್ ಸಪೋರ್ಟ್ ಇದೆ, ಇಡೀ ಕರ್ನಾಟಕನೇ ಸಪೋರ್ಟ್ ಇದೆ ಅವನಿಗೆ. ಅವನೇ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಅಂದರೆ ಇವಾಗ ಆಟ ಅಂತ ಬಂದಾಗ ಅವರೆಲ್ಲರೂ ತಮ್ಮ ಆಟನ ತೋರಿಸ್ಕೊಂಡಿಲ್ಲ. ಹಾಗೆ ಟಾಪ್ 6 ಅಂತ ಹೇಳಿ ಕಂಟೆಂಡರ್ ಆಗಿ ಕೊಟ್ಟಾಗ ಧ್ರುವಂತ್ ಅವ್ರ ವಿರುದ್ಧ ಆಟ ಆಡ್ಲಿಕ್ಕಾಗದೆ ಸೋಲ್ತಾರೆ. ಸೊ ಅವರು ಹೆಂಗೆ ಟಾಪ್ ಒಳಗೆ ಬರ್ಬೋದು, ಹಾಗೆ ವಿನ್ ಹೆಂಗೆ ಆಗ್ತಾರೆ ಅಂತ ಹೇಳ್ತೀರಿ ನೀವು? ಜನಗಳ ಮನಸ್ಸನ್ನ ಗೆದ್ದಿದ್ದಾರೆ. ಕನ್ನಡಿಗರೆಲ್ಲ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಓಟ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಫುಲ್ ಎಂಟರ್ಟೈನ್ಮೆಂಟು ಈ ಸೀಸನಲ್ಲಿ ಫುಲ್ ಸೀಸನ್ ಅವರೇ ಮಾಡಿರೋದ್ರಿಂದ ಅವರೇ ಗೆಲ್ಲಬೇಕು. ಇವಾಗ ಮಿಡ್ ವೀಕ್ ಎವಿಕ್ಟೆಡ್ ಅಂತ ಹೇಳಿ 6 ಜನದಲ್ಲಿ ಒಬ್ಬರು ಹೊರಗಡೆ ಬರಬೇಕು. ಸೊ ಹೊರಗಡೆ ಬಂದರೆ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಹೊರಗಡೆ ಬಂದರೆ ಧ್ರುವಂತ್ ಬರ್ಬೋದು. ಧ್ರುವಂತರ್ ಏನಕ್ಕೆ ಈ ಸಾರಿ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಅಪ್ರಿಷಿಯೇಷನ್ ತೊಗೊಂಡು ಚಪ್ಪಾಳೆನೂ ತೊಗೊಂಡ್ರು. ಸೊ ಅವ್ರು ಹೊರಗಡೆ ಬರೋ ಸರಿನಾ? ಅಂದರೆ ಅವ್ನು ಕೊಟ್ಟಿರೋದೇ ವೇಸ್ಟು. ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಧ್ರುವಂತು ಯಾಕೆ ಚಪ್ಪಾಳೆ ಕೊಟ್ಟರು ಅನ್ನೋದೇ ಜನಕ್ಕೆಲ್ಲ ಬೇಜಾರಾಗಿದೆ. ಅವನೇನು ಮಾಡ್ದ ಅನ್ನೋದೇ ಗೊತ್ತಿಲ್ಲ ಬಿಗ್ ಬಾಸ್ ಬಂದು. ಮತ್ತು ಗಿಲ್ಲಿನ ಒಬ್ಬರನ್ನ ಬಿಟ್ಟು ಬೇರೆ ಯಾರಿದ್ರೆ ಇಷ್ಟ ಆಗ್ತಾರೆ? ಗಿಲ್ಲಿ ಬಿಟ್ಟರೆ ಯಾರು ಇಲ್ಲ. ಇವಾಗ ಗಿಲ್ಲಿಯವ್ರು ವಿನ್ ಆದರೆ ಗಿಲ್ಲಿಯವ್ರ ಜೊತೆಗೆ ಇನ್ನೊಬ್ರು ರನ್ನರ್ ಅಪ್ ಅಂತ ಇರಲೇಬೇಕು. ಸೊ ಅವ್ರು ಯಾರಾಗ್ಬೋದು? ರಕ್ಷಿತಾ ಆಗ್ಬೋದು. ರಕ್ಷಿತಾ ಏನಕ್ಕೆ? ರಕ್ಷಿತಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಒಂದು ಸ್ವಲ್ಪ ಜನರ ಮನಸ್ಸು ಗೆದ್ದಿದ್ದಾರೆ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬಿಗ್ ಬಾಸಲ್ಲಿ. ಅವ್ರ ಆಟ ಅವ್ರು ಆಡಿದ್ದಾರೆ, ಪರ್ಸ್ನಲಾಗಿ ಯಾರ ಜೊತೆ ಇದು ಮಾಡಿಲ್ಲ. ಅವ್ರ ಆಟ ಅವ್ರು ಆಡಿದ್ದಾರೆ, ಅದಕ್ಕೆ ಅವ್ರು ಗೆಲ್ಬೋದು. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಇದ್ದಾರೆ, ಅವ್ರು ಅಲ್ಲಿ ಇರಬಾರ್ದಿತ್ತು, ಅವ್ರ ಬದಲಿ ಬೇರೆಯವ್ರು ಇರಬೇಕಿತ್ತು ಅನ್ನೋದಿದ್ರೆ ಆ ಪರ್ಸನ್ ಯಾರಾಗಿರ್ಬೋದು? ಧ್ರುವಂತ್. ಅವ್ರ ಬದಲಿಗೆ ಸೂರಜ್ ಇರಬೇಕಾಯ್ತು. ಸೊ ಇವಾಗ ಫೈನಲಿ ಇನ್ನೊಂದು 4 ಡೇಸ್ ಒಳಗಡೆ ಬಿಗ್ ಬಾಸ್ ಮುಗಿದು ಹೋಗುತ್ತೆ. ಸೊ ಎಷ್ಟು ಮಿಸ್ ಮಾಡ್ಕೊತೀರಾ ಗಿಲ್ಲಿನ? ಗಿಲ್ಲಿ ನಮ್ಮೂರು ಹುಡುಗ, ನಮ್ಮೂರಿಗೆ ಬರ್ತಾನೆ. ಕಪ್ ತಗೊಬಂದರೆ ನಾವೇ ಸಂಭ್ರಮಾಚರಣೆ ಮಾಡ್ತೀವಿ. ಅದೇನು ಮಿಸ್ ಮಾಡ್ಕೊಳ್ಳಲ್ಲ, ಇನ್ನೂ ಜಾಸ್ತಿನೇ ಸೆಲೆಬ್ರೇಷನ್ ಮಾಡ್ತೀವಿ.